ಇವತ್ತಿನ ರೆಸಿಪಿ ಎಗ್ ಸಾಂಬಾರು. ಅದು ಮಾಡುವ ವಿಧಾನ: ಒಂದು 4 ಸ್ಪೂನ್ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಕಡಲೆ, ಹುರುಗಡಲೆ ಬರುತ್ತಲ್ಲ ಅದು, 1 ಟೊಮೆಟೊ, ಚಕ್ಕೆ, ಲವಂಗ, ಹಸಿ ಶುಂಠಿ, ಇಷ್ಟನ್ನು ನೋಡಿ, ಇಷ್ಟನ್ನು ಹಾಕಿ ನೀರು ಹಾಕಿ ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ಫುಲ್ ನುಣ್ಣಗಿರಬೇಕು, ಆಗ ರುಬ್ಬಬೇಕು. ನೆಕ್ಸ್ಟು 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಮತ್ತೆ ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಬಿಟ್ಬಿಡಿ. ಅದನ್ನೊಂದು ಪಕ್ಕಕ್ಕೆ ಸೈಡಿಗೆ ಇಡಿ. ಒಂದು ಪಾನ್ ತೊಗೊಂಡು 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಆನಿಯನ್, ಚಿಕ್ಕದೊಂದು ಆನಿಯನ್ ಕಟ್ ಮಾಡಿ ಹಾಕಿ, ನೆಕ್ಸ್ಟ್ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿರೋ ಅಂಥ ಮಿಶ್ರಣ ಇದೆಯಲ್ಲ, ಮಿಕ್ಸಿ ಮಾಡಿರ್ತೀವಲ್ಲ, ಅದನ್ನ ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. 1-2 ನಿಮಿಷ ಅದು ಈ ಒಗ್ಗರಣೆಯಲ್ಲೇ ಸ್ವಲ್ಪ ಫ್ರೈ ಆಗಲಿ. ಒಂದು 2 ನಿಮಿಷ. ನೆಕ್ಸ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ, ಸ್ವಲ್ಪ ಗಟ್ಟಿ ಇರಲಿ ಎಗ್ ಸಾಂಬಾರು, ಆಗಿದ್ದರೆ ಮಾತ್ರ ಸ್ವಲ್ಪ ಟೇಸ್ಟ್ ಇರುತ್ತೆ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಸಾಕು ನಮಗೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡಿ. ಈಗ ಸ್ವಲ್ಪ ಬೆಂದಿದೆ ನೋಡಿ, ಸಿಮ್ ಮಾಡಬೇಕು. ಸಿಮ್ ಮಾಡಿ ಒಂದೊಂದೇ ಎಗ್ನ ಹೀಗೆ ಬೀಟ್ ಮಾಡಿ ಹೊಡೆದು ಹಾಕಬೇಕು. ನೈಫ್ ಆಗಲಿ ಇಲ್ಲ ಸಿಸರ್ ಆಗಲಿ ಯಾವುದಾದ್ರೂ ಓಕೆ, ಯಾವ್ದು ಕಂಫರ್ಟ್ ಇರುತ್ತೆ ಹಾಗೆ ಒಂದೊಂದೇ ಸೈಡಿಗೆ ಡೈರೆಕ್ಟ್ ಬಿಡಿ. ಇಲ್ಲಾಂದರೆ ಒಂದು ಸ್ಪೂನ್ ಸಹಾಯದಿಂದ ಸೌಟ್ ಇರುತ್ತಲ್ಲ ಅದರೊಳಗಡೆಗೆ ಹಾಕ್ಕೊಂಡು ಒಂದೊಂದೇ ಸೈಡ್ಗೆ ಹಾಕ್ಬೋದು ನೀವು. ನಮಗೆ ಅಭ್ಯಾಸ ಇರೋದ್ರಿಂದ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನಾನು ಇದನ್ನು ನೋಡಿ. ಒಂದು 10 ನಿಮಿಷ ನೀವು ಸಿಮ್ ಮಾಡಿ ಏನಾದರೂ ನೋಡಿ, ಈಗ ಮುಚ್ಚಿಬಿಟ್ಟು ಹೀಗೆ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಅದನ್ನು ಸೌಟಲ್ಲಿ ಮಿಕ್ಸ್ ಮಾಡಬೇಡಿ ಸ್ಟಾರ್ಟಿಂಗು. ನೋಡಿ ಇವಾಗ ಸ್ವಲ್ಪ ಬೆಂದಿದೆ. ಇನ್ನೊಂದು ಸ್ವಲ್ಪ 1-2 ನಿಮಿಷ ಸ್ವಲ್ಪ ಇದಾಗಬೇಕು. ನೋಡಿ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ. ನೋಡಿ ಈಗ ಹೇಗೆ ಬರುತ್ತೆ, ಒಂದೊಂದೇ ಕರೆಕ್ಟಾಗಿ ಬರುತ್ತೆ. ಅದು ಬೆಂದಾದ್ಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಡಿ ಫಸ್ಟು ಸ್ಟಾರ್ಟಿಂಗು. ಇವಾಗ ಏನಾಗಲ್ಲ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನದ ಜೊತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.